ಕಳಚಿತು ಏಕೀಕರಣ ಚಳವಳಿಯ ಮತ್ತೊಂದು ಕೊಂಡಿ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆಯವರು ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಭೀಮಣ್ಣ ಖಂಡ್ರೆಯವರು. ಶತಾಯುಷಿಗಳು 102 ವರ್ಷ ವಯಸ್ಸಾಗಿತ್ತು. ಅರಣ್ಯ ಸಚಿವರಾಗಿರುವ ಈಶ್ವರ್ ಖಂಡ್ರೆಯವರ ತಂದೆ ಭೀಮಣ್ಣ ಖಂಡ್ರೆ. ಇನ್ನು ಭೀಮಣ್ಣ ಖಂಡ್ರೆಯವರ ನಿಧನಕ್ಕೆ ಸಿಎಂ, ಡಿಸಿಎಂ ಹಾಗೆಯೇ ರಾಜಕೀಯ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಾಡಿಗೆ ತುಂಬಲಾರದ ನಷ್ಟ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಂಬನಿ ಮಿಡಿದಿದ್ದಾರೆ. ಪತ್ನಿ ಲಕ್ಷ್ಮೀಬಾಯಿ ಖಂಡ್ರೆಯವರ ಸಮಾಧಿ ಪಕ್ಕದಲ್ಲೇ ಇವತ್ತು ಭೀಮಣ್ಣ ಖಂಡ್ರೆಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಜೆ ಭಾಲ್ಕಿ ಪಟ್ಟಣದಾದ್ಯಂತ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. 5 ಗಂಟೆಗೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. 1923 ಜನವರಿ 8ರಂದು ಜನಿಸಿದ್ರು. ಬಾಲ್ಯದಲ್ಲಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ನಿಜಾಮರ ವಿರುದ್ಧ ಹಲವು ಹೋರಾಟಗಳಲ್ಲಿ ಭೀಮಣ್ಣ ಖಂಡ್ರೆಯವರು ಭಾಗಿಯಾಗಿದ್ರು. 1953ರಲ್ಲಿ ಭಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ರಾಜಕೀಯ ಜೀವನ ಶುರುವಾಗುತ್ತೆ. 4 ಬಾರಿ ಶಾಸಕರಾಗಿದ್ರು, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಹಾಗೆಯೇ ಸಾರಿಗೆ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಭೀಮಣ್ಣ ಖಂಡ್ರೆಯವರು. ಆತ್ಮೀಯ ಶರಣ ಬಂಧುಗಳೇ, ಇಂದಿನ ದಿವಸ ಲೋಕನಾಯಕರಾದ ಭೀಮಣ್ಣ ಖಂಡ್ರೆಯವರು ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇಡೀ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಇದೊಂದು ದೊಡ್ಡ ಒಂದು ರೀತಿ ಹಿನ್ನಡೆ. ಯಾಕಂತಂದರೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಅವರ ಎಲ್ಲ ರಂಗದಲ್ಲಿ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ರಂಗದಲ್ಲಿ ಎತ್ತಿದ್ದ ಕೈ. ವಿಶೇಷವಾಗಿ ನಾನು 93ರಲ್ಲಿ ಭಾಲ್ಕಿ ಮಠಕ್ಕೆ ಬಂದೆ. ನಮ್ಮ ಶಾಲೆಯಿಂದನೇ ಪ್ರವಾಸ ಕರ್ಕೊಂಡು ಹೋಗಿದ್ದರು. ಅಲ್ಲಿ ವಿಧಾನಸೌಧದಲ್ಲಿ ನಾವು ಒಳಗೆ ಪ್ರವೇಶ ಆದಾಗ ಯಾವ ಊರದವರು ಅಂದಾಗ ನಾವು ಭಾಲ್ಕಿ ಅಂದ ತಕ್ಷಣ ಅವರೆಲ್ಲ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಇಲ್ಲಿ ವಿಧಾನಸೌಧದಾಗ ಇಡೀ ವಿಧಾನಸೌಧನೇ ನಡುಗ್ತಿತ್ತಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಣ್ಣ ಖಂಡ್ರೆಯವರು ಇನ್ನಿಲ್ಲ, ಹಾಗಾಗಿ ಇಡೀ ರಾಜ್ಯ ಕಂಬನಿಯನ್ನ ಮಿಡಿತಾ ಇದೆ. ಅವರ ಸಾಧನೆ ಯಾವ ರೀತಿ ಇದೆ, ರಾಜಕೀಯ ಹಾದಿ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಅವರ ಅಂತ್ಯಕ್ರಿಯೆಗೆ ಮತ್ತು ಅಂತಿಮ ದರ್ಶನಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ? ಮಧುಶ್ರೀ, ಭೀಮಣ್ಣ ಖಂಡ್ರೆಯವರು ನಿನ್ನೆ ಸುಮಾರು 11 ಗಂಟೆ ಸುಮಾರಿಗೇನು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಅವರ ರಾಜಕೀಯ ಜೀವನ ಅತ್ಯಂತ ಒಂದು ಬಾರಿ ರೋಚಕವಾಗಿರ್ತಂತ ಹೇಳ್ಬೋದು. 4 ಬಾರಿ ಶಾಸಕರಾಗಿ, 2 ಬಾರಿ MLC ಆಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಅವರು ಬಾಲ್ಯದಿಂದನೂ ಕೂಡ ಹೋರಾಟದ ಹಾದಿಯನ್ನೇ ತುಳ್ಕೊಂಡು ಬಂದಂತ ಹೇಳ್ಬೋದು. ಯಾಕಂದರೆ ಈಗ ಅವರೇನು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಇಡೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಕೂಡ ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅವರ ಬಾಲ್ಕಿ ಪಟ್ಟಣದ ಅವರ ಪಕ್ಕದಲ್ಲಿ ಕೂಡ ಅವರ ಮನೆಯ ಪಕ್ಕದಲ್ಲಿ ಕೂಡ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು 10 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಅವರೇನು ಇಲ್ಲಿ ಅವರ ಪಾರ್ಥಿವ ಶರೀರಕ್ಕೂ ಕೂಡ ಸಾಕಷ್ಟು ಜನ ಅಭಿಯಾನ ಕೂಡ ಅವರ ಮಾರ್ಗಕ್ಕೆ ಎಲ್ಲ ವ್ಯವಸ್ಥೆನೂ ಕೂಡ ಇಲ್ಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆ ಕೂಡ ಸಾಯಂಕಾಲ 5 ಗಂಟೆ ಸುಮಾರಿಗೆ ಇನ್ನು ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಿನ ಪಕ್ಕದಲ್ಲಿ ಅವ್ರದನ್ನು ಅಲ್ಲೇ ಕೂಡ ಅಂತಿಮ ಅವರೇನು ಪಾರ್ಥಿವ ಶರೀರದ ಎಲ್ಲ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಓಕೆ, ಧನ್ಯವಾದ ಸುರೇಶ್ ತಮ್ಮ ಮಾಹಿತಿಗಾಗಿ.